ನಮಸ್ಕಾರ. ಹಿಂದಿನ ಸಂಚಿಕೆಯಿಂದ ಮುಂದುವರಿದ ಭಾಗ. ಬೆಳಗ್ಗೆ ಆಸೆ ಕುಡ್ಕೊಂಡು ಮೆಂಚಮಾಲ ಕೂತ್ಕೊಂಡು ಅಷ್ಟೊತ್ತಿಗೆ ಅವತ್ತು ಬಂದು ಹುಡುಗ 2 ಜನ ಬಂದ. ಅಜ್ಜ ಹಿಂದೆ ಮೊನ್ನೆ ಹಾಕಿದ್ದು ಲೆಕ್ಕದ್ದು ಎಷ್ಟು ಪ್ರಯತ್ನ ಮಾಡಿದ್ರೆ ಯಾಕೆ ಸರಿಯಾಗಿ ಉತ್ತರ ಹೇಳಲೇ ಆಗಿಲ್ಲಲ್ಲ, ಸೋಚಿಕೆ ಹೇಳದೆ ಆಗುತ್ತಲ್ಲ ಮರೆಯ, ನೀನೇ ಸ್ವಲ್ಪ ತಿಳಿಸಿ ಯಾಕೆ ಹೇಳೋ ಅಂತಂದು. ಆಯ್ತಾ ಮರೆಯ, ಸೋಚಿಕೆ ಚಿಕ್ಕೆಲ್ಲ ಹೇಳಬೇಡ, ನಿಂಗೆ ಅಷ್ಟೆಲ್ಲ ಖುಷಿ ಪಟ್ಕೊಂಡು ಪ್ರಯತ್ನ ಮಾಡ್ಕೊಂಡು ನಿಂಗೆ ಉತ್ತರ ಕೇಳೋದು ಬಂದಲ್ಲಿ ಆಯ್ತು ಅಂದರೆ ನಾನು ಉತ್ತರ ಹೇಳ್ತೀನಿ ನೋಡಿ ಅಂತಂದು. ಫಸ್ಟ್ ದಿವಸ ಅವ 50 ರೂಪಾಯಿಗೆ ಬಟ್ಟೆ ತಗೊಂಡು, ಈ ಕೊಂಡ ಬೆಲೆ ಮಾರಿದ ಬೆಲೆ ನಾ ತಗೊಂಬನ. ಫಸ್ಟ್ 50 ರೂಪಾಯಿಗೆ ಬಟ್ಟೆ ಕೊಂಡಿದ್ದ. ಆಮೇಲೆ ಮತ್ತೊಂದು ದಿವಸ ಮರುದಿವಸ 90 ರೂಪಾಯಿ ಕೊಟ್ಟು ಆ ಬಟ್ಟೆ ತಗೊಂಡ. ಅಂದರೆ 90, 50, 140 ರೂಪಾಯಿ ಕೊಂಡ ಬೆಲೆ. ಒಂದು ದಿವಸ 70 ರೂಪಾಯಿ ಮಾರಿದ್ದ, ಮಾರನೇ ದಿವಸ 100 ರೂಪಾಯಿ ಮಾರಿದ್ದ. 170 ರೂಪಾಯಿ ಮಾರಿದ ಬೆಲೆ ಆಗಿ, ಹಾಗಾಗಿ 130 ರೂಪಾಯಿ ಅವ್ನಿಗೆ ಲಾಭ ಆಯ್ತು. ಇನ್ನೊಂದು ಲೆಕ್ಕದಲ್ಲಿ ಹೋದರೆ 50 ರೂಪಾಯಿ ತಂದು ಅವತ್ತು 70 ರೂಪಾಯಿ ಮಾರಿಗೆ ಬಂದ, ಅವ್ನಿಗೆ ಆವತ್ತಿನ ವ್ಯವಹಾರದಲ್ಲಿ 20 ರೂಪಾಯಿ ಲಾಭ ಆಯ್ತು. ಮಾರನೇ ದಿವಸ 90 ರೂಪಾಯಿಗೆ ತಗೊಂಡ 100 ರೂಪಾಯಿ ಕೊಟ್ಟ, 10 ರೂಪಾಯಿ ಲಾಭ ಆಯ್ತು. ಆಮೇಲೆ ಮುಂದಿನ ದಿವಸ 20 ರೂಪಾಯಿ ಲಾಭ ಆಯ್ತು, ಮೂರು ದಿವಸ 10 ರೂಪಾಯಿ ಲಾಭ ಆಯ್ತು, ಒಟ್ಟು 30 ರೂಪಾಯಿ ಅವ್ನಿಗೆ ಲಾಭ ಆಯ್ತು. ಖುಷಿ ಆಯ್ತಾ? ಆಯಿತು, ನಿಮ್ಗೆ ಖುಷಿ ಪಟ್ಟುಕೊಳ್ಳಿ. ಈಗ ಮುಂದಿನ ಮಕ್ಕಳಿಗಾಗಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೆ. ನಮಸ್ಕಾರ. ಅದೇ ಮಕ್ಕಳಿಗಾಗಿ ಕಾರ್ಯಕ್ರಮ ಮುಂದುವರಿತಾ ಇದ್ದು. ನೋಡಿ ಮಕ್ಕಳೇ, ಇದು ಗ್ಲಾಸು ನೋಡಿ, ಮತ್ತೆ ತೂತಿದ್ದ ನೋಡಿ, ಏನಿಲ್ಲ ನೋಡು, ಬಿಟ್ಟು ನೋಡ. ಹಾಂ, ಏನಿಲ್ಲ. ಇವತ್ತು ನೋಡಿ, ಬಿಟ್ಟು ನೋಡು. ಹಾಗಿದ್ದ ಮತ್ತೆ ನೋಡಿ, ತಗೊಂಡು ನೋಡಿ, ಏನು ಇಲ್ಲಿ ಹೊರತು ತೋಟ ಅಂತ ಇದೆಯಲ್ಲ, ಇದು ನೋಡ್ಕೊಳ್ಳಿ, ತೋಟ ಅಂತ ಇದೆಯಲ್ಲ. ಹಾಂ ಹಾಂ, ಇದು 3 ಬತ್ತಿ ಚೂರು. ಹಾಂ, ಇದ್ರಿಗಂತ ಇದೆಯಲ್ಲ, ಇದ್ರಿಗಂತ ಇದೆಯಲ್ಲ, ಇದ್ರಿಗಂತ ಇದೆಯಲ್ಲ ನೋಡಿ. ಈಗ ಇದ್ರ ಮೇಲೆ ಇಡ್ತೀವಿ. ಇದು ತೂತಿ ಅಂತ ಇದೆಯಲ್ಲ, ಇದ್ರಾಗಿದ್ದಾನ, ಇದ್ರೊಳಗೂ ಇಲ್ಲ, ಇದ್ರೊಳಗೂ ಇಲ್ಲ. ಈಗ ಇದನ್ನು ಮತ್ತೆ ಇಲ್ಲಿ ಇಡ್ತೆ. ಹಾಂ, ಇದ್ರ ಮತ್ತೆ ಇಲ್ಲಿ ಇಡ್ತೆ. ಈ ಗ್ಲಾಸ್ ಮುಚ್ಚಿ, ಈ ಗ್ಲಾಸ್ ಮುಚ್ಚುತ್ತೆ. ಹೌದಾ? ಖುಷಿ ಆಯ್ತಾ? ಖುಷಿ ಪಡಿ. ಇಲ್ಲಿ ಕಲ್ತ್ಕೊಂಡು ಬಂದು ಹೆಂಗೆ ಮಾಡಿ ತೋರಿಸಿ.